ಸ್ವರ ಬಂದರೆ ಗಂಡಾಂತರ. ನನ್ನ ಜೀವನದ ಆಸೆ ಒಂದೇ, ನಾನಾಗಬೇಕು ವೇದವರ 2 ಮಕ್ಕಳ ತಂದೆ. ಈಗ ಆಸೆ ಈಡೇರಕತ್ತೈತಿ. ತಾಳಿ ಈ ತಾಳಿನ ಕಟ್ಟಿದ್ ನಾನ. ಇದ್ರ ಮೇಲೆ ಅದ್ರ ಫಿಂಗರ್ ಪ್ರಿಂಟ್ಸ್ ಅದಾವ. ನನ್ ಪತಿ ಪರಮೇಶ್ವರ ನಿಮಗ್ ಫೋನ್ ಮಾಡಿ ಆಶೀರ್ವಾದ ಮಾಡಿ ಬನ್ನಿ ಅಂತ ಕರೆದಿದ್ರು, ಆದ್ರೆ ನೀವು ಬಂದಿಲ್ಲ. ಆಶೀರ್ವಾದ ಮಾಡೋ ಭಾಗ್ಯ ನಿಮ್ಗಿಲ್ಲ ಬಿಡಿ. ನಾವು ಬಂದಿರೋದು ಆಶೀರ್ವಾದ ಮಾಡೋದಕ್ಕಲ್ಲ, ಈ ಸುಬ್ಬನ ಹೆಣ ಬೀಳ್ಸೋದಕ್ಕೆ. ನಮ್ಮ ದೇಶದಲ್ಲಿ ಹೆಣ್ಣಿಗೆ 1 ಸರಿ ತಾಳಿ ಕಟ್ಟಿದ್ರೆ ಮುಗಿತು, ಅವಳಿಗೆ ಮದುವೆ ಆಗಿದಂತಾನೆ ಅರ್ಥ. ಲಕ 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 ಲಕ. ನಮ್ ಸುಬ್ಬನ್ ಮದ್ವೆ ಆಗೋಂತ ಗಿಳಿಗ್ ಹೇಳ್ದಂಗ್ ಹೇಳಿದ್ವಿ, ಆದ್ರೆ ಅವ್ಳು ಕೇಳಿಲ್ಲ. ಅದಕ್ಕೆ ಅವಳನ್ನ ಕಿಡ್ನಾಪ್ ಮಾಡ್ಕೊಂಡ್ ಬಂದು ಹಾಲಲ್ಲಿ ನಿದ್ರೆ ಬರೋ ಮಾತ್ರ ಮಿಕ್ಸ್ ಮಾಡಿ ಕುಡ್ಸಿದ್ವಿ. ಮೋಸದಿಂದ ಮದ್ವೆ ಮಾಡಿದ್ವಿ. ಕಣ್ಬಿಡೆ, ಏನೇ ಆಯ್ತು ನೋಡ್ರಿ. ನನ್ ಬೇಡ ಬೇಡ ಅಂದ್ರೂ ಮನೆ ಬಿಟ್ಟು ಆಚೆ ಹೋಗಿ ಎಂತ ಕೆಲಸ ಮಾಡ್ಕೊಂಡಿದ್ದಾಳೆ. ಎಲ್ಲ ನಿನ್ನ PD ಕ್ಲಾಸ್ ಬೋಧನೆ ಪ್ರಭಾವ. ಫ್ರೆಂಡ್ ಮಾಡಿರೋ ಮನೆ ಅಲ್ಲಿ ಕೆಲ್ಸಕ್ಕೆ ನನ್ PD ಕ್ಲಾಸ್ ಏನ್ರಿ ಮಾಡುತ್ತೆ? ಅಕ್ಕ ಬಂಗಾರ 30,000 ದಾಟಿದೆ. ತಾಳಿ ಸ್ಟ್ರಾಂಗ್ ಆಗಿ ಮಾಡ್ತಿದಾರಮ್ಮ. ವೇದ ವೀಕ್ ಆಗೋದ್ಲಲ್ಲ. ತಾಳಿ ಕಿತ್ ಬಿಸಾಕೆ. ಆ ತಾಳಿನೇನಾದ್ರೂ ಕಿತ್ ಹಾಕಿದ್ರೆ ನಾನ್ ನಿನ್ ತಾಳಿನ ಕಿತ್ ಹಾಕ್ತೀನಿ. ಅವಾಗ ಗುಂಡಣ್ಣವ್ರು ಇದ್ದು ಸತ್ ಹಾಗೆ. ಆತರ ಮಾಡ್ಬೇಡಿ ಮೇಡಮ್ ಅವರೇ. ತಾಳಿ ಬೆಲೆ ಏನು ಅಂತ ತಾಳಿ ಸಿನಿಮಾ ನೋಡಿದವ್ರಿಗೆ ಗೊತ್ತು. ಕರೆಕ್ಟ್. ತಾಳಿ ಬಗ್ಗೆ ಎಷ್ಟೆಲ್ಲ ಸಿನಿಮಾಗಳು ಬಂದು. ತಾಳಿ ಕಟ್ಟೋ ಕೂಲಿ, ತಾಳಿ ಮುಟ್ಟಿದವರು, ತಾಳಿ ಕಟ್ಟಿದವನು ಚಿತ್ರನ್ನ. ತಾಳಿಗಳ ಬಗ್ಗೆ ಸಿನಿಮಾಗಳನ್ನ ನೋಡಿ ನೋಡಿ ತಲೆ ಕೆಟ್ಟೋಗಿದೆ. ವೇದ, ಹೊರಗಡೆ ಹೋಗಿ ನಿನ್ನ ಬಾಳ್ನ ನೀನ್ ಯಾಕಮ್ಮ ಹಾಳು ಮಾಡ್ಕೊಂಡೆ? ಯಾಕಾದ್ರೂ ನಿಮ್ಮ ಅಕ್ಕನ ಮಾತು ಕೇಳಿದ್ಯೋ? ಬಾಬಾ, ನಂಗೆ ನಿಜವಾಗ್ಲೂ ಏನು ಗೊತ್ತಾಗ್ಲಿಲ್ಲ. ಈಗ್ಲೂ ಏನ್ ನಡೀತಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ ಬಾಬಾ. ಒಮ್ಮೆ ಬಾಮ್ಮ ಮನೆಗೆ ಹೋಗೋಣ. ಆರತಿಯೇ ಧರೆಗಿಳಿದಂತೆ ಆ ಮದನ ನಗುತ್ತಿರುವಂತೆ, ಕಲ್ಲು ಮುಳ್ಳೆಲ್ಲ ಬಳ್ಳಿ ಮುಗಿಲ್ಲ ಹೂವಾಡವಾಯಿತು ಎನಿಸುತ್ತಿದೆ. ಸರ್ರಿ ಈ ಕಡೆ. ಈಗ ಅವಳನ್ನ ನೋಡ್ಕೊಳಕ್ ಸುಬ್ಬ ಇದ್ದಾನೆ. ರೀ ಗುಂಡನವ್ರ, ಮಾಡೋದಾದ್ರೆ ಆಶೀರ್ವಾದ ಮಾಡಿ ತಾಂಬೂಲ ತಗೊಂಡೋರಿ, ಇಲ್ಲ ಅಂದ್ರೆ ಇಲ್ಲಿಂದ ರೈಟ್ ಹೇಳ್ರಿ. ಹೇ ಪಿನೋ, ಫಿಟ್ಟಿಂಗ್ ಎಕ್ಸ್ಪರ್ಟ್ ನೀವೇ ಅಂತ ಮೆರಿತಾ ಇದ್ರಿ. ಆದ್ರೆ ನಾವು ಲೇತ್ ಮಿಷಿನ್ ತಂದು ಸಂಸಾರದಲ್ಲಿ ಬಿಡಿಸಲಾಗದ ಪಿನ್ ಇಟ್ಟಿದೀವಿ. ಈಗಾಗಲೇ ಸುಬ್ಬು ವೇದ ಮದ್ವೆ ನ್ಯೂಸ್ ಇಂಟರ್ನೆಟ್ ನಲ್ಲಿ ಹರಿದಾಡ್ತಾ ಇದೆ. ಅರ್ಥವಾಯ್ತೇನ್ರಿ ಪಿನೋ? ಊರೆಲ್ಲ ಕೊಳ್ಳೆ ಹೊಡೆದ್ಮೇಲೆ ಕೋಟೆ ಬಾಗ್ಲಕ್ಕೆ ಏನು ಪ್ರಯೋಜನ ಇಲ್ಲ. ಏ ಸುಬ್ಬ, ಏ ಪಾರು, ಏ ಪರಮೇಶ್ವರ್ ಅವರೇ, ನಾವ್ ಇಷ್ಟಕ್ಕೆ ಸುಮ್ನೆ ಬಿಡಲ್ಲ ರೀ. ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟು ನಿಮ್ಮೆಲ್ಲರಿಗೂ ಸರಿಯಾಗಿ ಬುದ್ಧಿ ಕಲಿಸ್ತೀವಿ. ನನ್ನ ಹೆಣ್ಣಲ್ಲ, ಇವ್ರ ಗಂಡಲ್ಲ. ನೀವ್ ಸುಮ್ನೆ ಇರ್ರಿ. ಪೊಲೀಸ್ ಅವ್ರನ್ನ ಕರ್ಕೊಂಡ್ಬಂದು ನಿಮ್ಗೆಲ್ಲರಿಗೂ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಏನಮ್ಮ ಮೇಡಮ್ ಹತ್ರ 3 ಸತಿ ಹೇಳ್ಬಿಟ್ಟೆ. ಸಿನಿಮಾದಲ್ಲಿ ಹೀಗೆ ರೀ ಪ್ರತಿಜ್ಞೆ ಮಾಡೋದು. ನೀವ್ಯಾಕ್ರಿ ಹೆದರಿದ್ದೀರಾ? ನಡೀರಿ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡೋಣ. ಈ ಸಮಸ್ಯೆ ಬಗೆಹರಿಯೋವರೆಗೂ ನಾನೇ ಗಂಡ, ನೀವೇ ಹೆಂಡತಿ. असल फिसल का कम जा सड़ गए मेहनत पड़ा सुंगरी अंडा काज पके रे ಬಿಸ್ತೀರ್ ಕಾಯಿಸ್ರೆ. ನಾನಲ್ಲ ಸರ್, ಅವರು. ಅಣ್ಣಯ್ಯ, ಸ್ವಲ್ಪ ಬೇಗ ಬಂದಿದ್ರೆ ಸುಬ್ಬು ವೇದಗೆ ಅಕ್ಷತೆ ಕಾಳು ಹಾಕಿ ಆಶೀರ್ವಾದ ಮಾಡಬಹುದಿತ್ತು. ಸರ್, ಸ್ಟೇಷನ್ ಅಲ್ಲಿ ಮೊನ್ನೆ ಸೀಜ್ ಮಾಡಿದ 2 ಮೂಟೆ ಅಕ್ಕಿ ಇತ್ತಲ್ಲ, ಅದನ್ನೇ ಅಕ್ಷತೆ ಮಾಡಿ ತರ್ಬೋದಿತ್ತಲ್ಲ. ಮುಚ್ಚ ಬಾಯೆ ಉಣ್ಣಣ್ಣವ್ರೆ ಬನ್ರಿ. ನೋಡಿ ಇನ್ಸ್ಪೆಕ್ಟ್ರೆ, ವೇದಾಗಿ ಇನ್ನೂ ಸಂಪೂರ್ಣವಾಗಿ ಜ್ಞಾನ ಬಂದಿಲ್ಲ. ಸುಬ್ಬ, ನಾನ್ ಮನೆಗೆ ಹೋಗ್ತೀನ. ಸಂಕೊಂಡ್ರಿ, ಯಾವ್ದ್ರಿ ನಿಮ್ಮ ಮನೆ? ಇದೇ ನಿಮ್ಮ ಮನೆ. ಇಲ್ಲಿ ಬಿಟ್ಟು ನೀವು ಬೇರೆ ಎಲ್ಲೂ ಹೋಗಲ್ಲ. ಯಾರ ಮನೆ ಯಾರ್ದು ಅಂತ ನಿರ್ಧಾರ ಮಾಡೋದು ನಾನು. ಮನೆ ಬಡಿಗೆ ನೀನ್ ಕಟ್ತೀಯ? ತಪ್ಪು ಮಾಡೋರ್ಗೋಸ್ಕರ ಸರ್ಕಾರ ಮನೆ ಕಟ್ಸಿದಾರ ಗೊತ್ತಾ? ಯಾವ ಮನೆ? ಸೊಳ್ಳೆ ಮನೆ. ನಮ್ಮ ವೇದಾಗಿ ಇದು ಇಷ್ಟ ಇಲ್ಲ. ವೇದವ್ರ, ನಿಮ್ಗೆ ಚಿರೋಟಿ ಇಷ್ಟನಾ? ಇಷ್ಟ. ಆ ಅಮ್ಮ ಇಷ್ಟ ಅಂತ ಹೇಳ್ತವ್ರೆ. ಚಿರೋಟಿ ಇಷ್ಟ ಅಂದೆ. ಚಿರೋಟಿ ಆಸೆಗೆ ಮದುವೆ ಆಗೋದು, ಲಂಗೋಟಿ ಆಸೆಗೆ ಸನ್ಯಾಸಿ ಆಗೋದು ತಪ್ಪು. ಇನ್ಸ್ಪೆಕ್ಟ್ರೆ, ನಿಮ್ಮ ಕಾಮಿಡಿನ ಕಟ್ ಮಾಡಿ ಇವ್ರು 3 ಜನ ಮೇಲೆ ಆಕ್ಷನ್ ತಗೊಳ್ಳಿ. ಸುಬ್ಬ, ಪಾರು, ಪರಮ, ಯು ಆರ್ ಅಂಡರ್ ಅರೆಸ್ಟ್. ಯಾವ ಸೆಕ್ಷನ್ ಮೇಲೆ ನಮ್ಮನ್ನ ಅರೆಸ್ಟ್ ಮಾಡ್ತಾ ಇದೀರಾ? ಸೆಕ್ಷನ್ ಬುಕ್ ಕೊಡ್ತೀನಿ, ಯಾವ್ದನ್ನ ಆಯ್ಕೆ ಮಾಡ್ಕೊಳ್ಳಿ. ಅಣ್ಣಯ್ಯ, ನನ್ನ ಸೇರ್ಸಿ ಅರೆಸ್ಟ್ ಮಾಡ್ತೀರಾ? ಹೌದು ತಂಗ್ಯವ್ವ, ಕಾನೂನು ಮುಂದೆ ಯಾವ ಸಂಬಂಧಗಳು ಉಳಿಯಲ್ಲ. ಅಣ್ಣ ತಂಗಿ ಬಂಧ ಅನುಬಂಧ ಎಲ್ಲ ಮೀರಿ ಕಾನೂನು ಮೇಲ್ ನಿಲ್ಲುತ್ತಮ್ಮ. ಕಾನೂನ್ನ ಕೈಗೆ ತಗೊಂಡು ತಪ್ಪು ಮಾಡಿದಿರಾ, ನಿಮ್ಮನ್ನೆಲ್ಲ ಜೈಲ್ಗೆ ಹಾಕೋದೇ ನನ್ನ ಉದ್ದೇಶ. ನಾನು ಯಾರು ಗೊತ್ತು ತಾನೆ? ಲಾಯರ್ ಗುಂಡಣ್ಣ. ಕನ್ನಡದ ಮುತ್ತು ಇಂಡಿಯಾಗೆ ಗೊತ್ತು. ಗುಂಡಣ್ಣ ಯಾವತ್ತು ನಿಯತ್ತು. ಈಗಾದ್ರೂ ಗೊತ್ತಾಯ್ತಾ ನನ್ನ ಶಕ್ತಿ ಏನು ಅಂತ? ಏದೋ ನಿಮ್ಮ ಅಕ್ಕ ಮಾವನ ಜೊತೆ ನೀನ್ ಮನೆಗೆ ಹೋಗೋ, ಈ 3 ಜನ ನಾನು ವಿಚಾರಿಸ್ಕೊಂತೀನಿ. ಅದ್ ಹಾಗೆ ಇರ್ಲಿ ಅಮ್ಮ, ಸಾಕ್ಷಿಗೆ ಬೇಕಾಗತ್ತೆ.
ವೇದವ್ರೆ, ಜೈಲಿಂದ ತಪ್ಪಿಸ್ಕೊಂಡ್ ಬಂದಾದ್ರು ನಾನ್ ನಿಮ್ ಜೊತೆ ಸಂಸಾರ ಮಾಡ್ತೇನ್ರಿ. ನನ್ನ ಜೀವನದ ಆಸೆ ಒಂದೇ, ನಾನಾಗಬೇಕು ವೇದವ್ರ 2 ಮಕ್ಕಳ ತಂದೆ. ಮಾತೆತ್ತರೆ 2 ಬೆರಳು ತೋರಿಸ್ತೀನಿ. 2 ಬೆರಳು ಏರ್ ಬರ್ತಾ 3 ತಾಕ. ಲಕ 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 ಲಕ. ಅಣ್ಣಯ್ಯ, ಶ್ರೀಮತಿ ಪಾರ್ವತಿ ಅವರೇ, ಇಂಥ ಕನೆಕ್ಷನ್ಗಳು ಏನಿದ್ರು ಸ್ಟೇಷನ್ ಇಂದ ಹೊರಗಡೆ ಇಟ್ಕೊಬೇಕು. ಮೊಬೈಲ್ ತರಂಗಗಳು ಒಳಗ್ ಬರಬಾರ್ದು ಅಂತ ಜಾಮರ್ ಹಾಕ್ಸಿ ನಮ್ಮ ಈ ಶಿಶುಪಾಲ ಇಂಥ ಸೆಂಟಿಮೆಂಟ್ ಸೀನ್ಗಳಲ್ಲಿ ಅಭಿನಯಿಸೋಕೆ ಇಷ್ಟಪಡಲ್ಲ. ಅದನ್ನ ಜನನು ಇಷ್ಟಪಡಲ್ಲ ಬಿಡಿ. ಆದ್ರೆ ಸುಬ್ಬುಂಗು ವೇದಂಗು ಮದುವೆ ಆಗಿದೆ, ಅದನ್ನ ಅರ್ಥ ಮಾಡ್ಕೊಳ್ಳಿ ಇನ್ಸ್ಪೆಕ್ಟರ್ ಶಿಶುಪಾಲ್ರವ್ರೆ. ಪಾರ್ವತಿ, ಪರಮೇಶ್ವರ, ಸುಬ್ಬು, ಓಹೋ ಎಂತ ಕ್ಯಾರೆಕ್ಟರ್ಗಳು. ಇಡೀ ಕರ್ನಾಟಕ ಜನನೇ ಮೆಚ್ಕೊಂಡಿದ್ದಾರೆ. ಆದ್ರೆ ಏನಾಯ್ತು ಈಗ? ಯಾಕೆ ವಿಚಿತ್ರ ಆಗೋಯ್ತು ಸರ್? ನಿನ್ನೆ ರಸ್ತೆಯಲ್ಲಿ 2 ಬೆಗ್ಗರ್ಸು ಇವ್ರ ಬಗ್ಗೆನೇ ಮಾತಾಡ್ಕೊತಾ ಇದ್ರು ಸರ್. ಹೇಳಿದ್ರ ಇಂಥ ಒಳ್ಳೆ ಪಾತ್ರಗಳು ರಾತ್ರಿ ಕುಲ್ಗೆಟ್ಟೋಗಿ ವಿಲನ್ ಆಗಿ ಬದಲಾವಣೆ ಆಗಿದ್ದಿಲ್ಲ. ಇದಕ್ಕೇನ್ ಕಾರಣ? ರೈಟ್ರು. ಮುಚ್ಚ್ರೆ ಬಾಯಿ, ನೀವು ಮಾಡೋ ತಪ್ಪಿಗೆ ಯಾಕ್ರೆ ಅವ್ರ ಮೇಲೆ ಗೂಬೆ ಕುಡಿಸ್ತೀರಾ? ಶಿಶುಪಾಲ್ ಬೇಡ, ಇನ್ಸ್ಪೆಕ್ಟರ್ ಶಿಶುಪಾಲ್ IPS. ಆಯ್ತು, ನಿನ್ನ ಪಾಲ್ ನಿನಗಿರ್ಲಿ. ಸ್ಟೇಷನ್ ಅಲ್ಲೇ ಲಂಚನ. ಸ್ಟೇಷನ್ ಅಲ್ಲಿ ನಾವು ಹುಲಿಗಳು ಮುಖಾಮುಖಿ ನೋಡದೆ ಬಾರಿಸ್ಬಿಡ್ತೀನಿ. ನಾವಿಬ್ರು ನಾಯಕ ನಾಯಕಿಯಾಗಿದ್ದವರು ಖಳನಾಯಕ ನಾಯಕಿ ಯಾಕಾಗಿದ್ದೀವಿ ಅನ್ನೋದೇ ತಾನೇ ನಿನ್ನ ಡೌಟ್? ಹೌದು, ಯಾಕೆ ಹೀಗೆ ಮಾಡ್ತಾ ಇದ್ದೀರಾ? ಯಾಕೆ ಇಷ್ಟೊಂದು ಬದಲಾವಣೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನೋಡೋ, ಜನ ಚೇಂಜ್ ಕೇಳ್ತಾ ಇದಾರೆ, ಅದಕ್ಕೆ ನಿನ್ಗೆ ಕೊಡೋ ಲಂಚದಲ್ಲೂ ಚೇಂಜ್ ಇಟ್ಟಿದ್ದೆ. ಅಣ್ಣಯ್ಯ, ನಾವು ಮಾಡ್ತಾ ಇರೋದು ಶುಭ ಕಾರ್ಯ. ಗೊತ್ತು, ಬಲವಂತದ ಮದ್ವೆ. ಪ್ರೀತಿ ಪ್ರೇಮ ಮಾಡೋರು ಸಾಯೋದಕ್ಕೆ ಹೋದ್ರೆ ಸ್ಟೇಷನ್ ನೀವೇ ಕರ್ಕೊಂಡ್ ಬಂದು ಅವ್ರಿಗೆ ತಾಳಿ ಕಟ್ಟಿ ಮದ್ವೆ ಮಾಡಿಸ್ತೀರಾ. ಪೇಪರ್ ನಲ್ಲಿ ಫೋಟೋ ಹಾಕಿಸ್ತೀರಾ, ಟಿವಿಲಿ ಮುಖ ತೋರಿಸ್ತೀರಾ. ಸ್ಟೇಷನ್ ನಲ್ಲಿ ಮದ್ವೆ ಅಂತ ದೊಡ್ಡದಾಗಿ ಹೆಡ್ಲೈನ್ಸ್ ಹಾಕ್ಸಿ ಪಬ್ಲಿಸಿಟಿ ತಗೊಂಡು ಮೆರೀತೀರಾ. ಅದೇ ನಾವು ಆ ಪ್ರೇಮಿಗಳನ್ನ ಮನೆ ಕರ್ಕೊಂಡ್ ಬಂದು ಶಾಸ್ತ್ರೋಕ್ತವಾಗಿ ಮದ್ವೆ ಮಾಡ್ಸಿದೀವಿ. ಅದನ್ನ ನೀವು ತಪ್ಪು ಅಂತ ಹೇಳ್ತಾ ಇದೀರಲ್ಲ, ಎಂತ ಅಣ್ಣಯ್ಯರಿ ನೀವು? ನಿಮ್ಮ ಸ್ಟೇಷನ್ಗೆ ನನ್ನ ಧಿಕ್ಕಾರ. ಆದ್ರೆ ಅಲ್ಲಿ 2 ಕುಟುಂಬಗಳು ಒಪ್ಪಿರುತ್ತೆ, ಗೊತ್ತಾ? ಆದ್ರೆ ಇಲ್ಲಿ ನಮ್ಮ ಕುಟುಂಬದ ಒಪ್ಪಿಗೆ ಇದೆಯಲ್ಲ. ಅವ್ರ ಕುಟುಂಬದವ್ರು ಒಪ್ತಾ ಇಲ್ವಲ್ಲ, ಮೇಲಾಗ ಹುಡುಗಿನೇ ಒಪ್ತಾ ಇಲ್ಲ. ಸರ್, ಅವ್ರ ಜೊತೆ ಎಂತ ಮಾತು ಸರ್? ನೀವೇನ್ ಮಾಡ್ಬೇಕು ಅದನ್ನ ಮಾಡಿ. ನೋಡ್ತಾ ಇರಿ ಎಂತ ಶಿಕ್ಷೆ ಕೊಡ್ತೀನಿ. ಲಗ 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 ಲಗ. ನಾವ್ ಎಷ್ಟು ಪೊಲೀಸ್ ಸ್ಟೇಷನ್ ನೋಡಿಲ್ಲ, ಎಷ್ಟು ಪೊಲೀಸ್ ಅವ್ರನ್ನ ಮಾತಾಡ್ಸಿಲ್ಲ. ನಮಗೆ ಯಾವ ಲೆಕ್ಕ ಶಿಕ್ಷೆ? ಶಿಕ್ಷೆ ಕೊಡೋಕ್ಕಿಂತ ಮುಂಚೆ 2x3 ಕಾಫಿನಾರು ಆರ್ಡರ್ ಮಾಡ್ತೀಯಾ ಶಿಶು? ನಾವಿಲ್ಲಿ ಬರೋ ಸಾರ್ವಜನಿಕರ ಹತ್ರ ದುಡ್ಡು ಇಸ್ಕೊಳ್ಳೋದಿಲ್ಲ. ಸತ್ಯ ನ್ಯಾಯ ಧರ್ಮಕ್ಕೆ ಕಾಫಿ ತರಿಸ್ತೀನಿ. ಹೋಗಿ ಬಿಸಿ ಬಿಸಿ 2 ಕಾಫಿ ತಗೊಂಬರ. ಸರ್, ಸರ್ ಹೇಳದಷ್ಟು ಮಾಡ ಸರ್. ಈಗ ಹೋಗಾಗ ಬಂದ್ಬಿಡ್ತೀನಿ ಸರ್. ಬೀದಿ ಹೋದ. ಈಗ ನೀನೊಬ್ನೇ, ನಿನ್ಗೊಬ್ಬಂಗೆನ ಗೊತ್ತಿರೋದು ನ್ಯಾಯ ನೀತಿ ಧರ್ಮ ಸತ್ಯ ಅಂತ. ಈಗ ನೋಡಿ ಏನ್ ಮಾಡ್ತೀವಿ ಅಂತ. ಏನ್ರಪ್ಪ ಸಡನ್ ಆಗಿ ನಿಮ್ ಕ್ಯಾರೆಕ್ಟರ್ ಇಷ್ಟೊಂದು ಬದಲಾವಣೆ? ಜನ ಬದಲಾವಣೆ ಕೇಳ್ತಾ ಇದಾರೆ, ಅದಕ್ಕೋಸ್ಕರ ಇದೆಲ್ಲ. ನೋಡೋ, ನಾವು ಸ್ಟೇಷನ್ಗೆ ಬಂದಿರೋದಕ್ಕೆ ನಿನ್ನ ಹತ್ರ ಯಾವ ದಾಖಲೆಗಳು ಇಲ್ಲ. ನಾವಿಲ್ಲಿಂದ ತಪ್ಪಿಸ್ಕೊಂಡು ಹೋಗಕ್ಕೆ ಯಾವ ಅಡ್ಡಿ ಆತಂಕನೂ ಇಲ್ಲ. ಲಕ 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 ಲಕ. ಭೂಮಿನ ತಿರುಗಿಸ್ತಾ ಇಲ್ಲ, ನಾವು ವೇದನ್ ಸುತ್ತ ಸುತ್ತಿ ಸುತ್ತಿ ನಮ್ ತಲೆ ತಿರುಗ್ತಾ ಇದೆ. ನೀವೆಲ್ಲ ಪೊಲೀಸ್ ಸ್ಟೇಷನ್ ಇಂದ ತಪ್ಪಿಸ್ಕೊಂಡ್ ಬಂದ್ಬಿಟ್ರಾ? ಲಕ 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 ಲಕ. ವೇದ, ನಾವೇನಿಲ್ಲಿ ಅಂತ ಯೋಚನೆ ಮಾಡ್ತಾ ಇದೀಯಾ? ಪೊಲೀಸ್ ಸ್ಟೇಷನ್ ತಪ್ಪಿಸ್ಕೊಂಡ್ ಬಂದಿದ್ದೀವಿ. ಹಾಗಂತ ನೀನು ನಮ್ಮಿಂದ ತಪ್ಪಿಸ್ಕೊಂಡ್ ಹೋಗೋದಕ್ಕೆ ಆಗೋದೇ ಇಲ್ಲ. ವೇದವ್ರ, ನೀವು ನನ್ನ ಜೊತೆ ಸಂಸಾರ ಮಾಡಬೇಕು. ನನ್ನನ್ನು ಯಾಕೆ ಇಷ್ಟೊಂದು ಸತಾಯಿಸ್ತಾ ಇದ್ದೀರಾ? ಸತಾಯಿಸೋದು, ಸಿಕ್ ಹಾಕ್ಸೋದು, ಸಾಯಿಸೋದು ನಮಗ್ ತುಂಬಾ ಇಷ್ಟ.